ಹೌದು, ರಾಜ್ಯಾದ್ಯಂತ ಇರುವಂತ ಪ್ರತಿಯೊಂದು ರೈತರಿಗೂ ಕೊಡಲಿ ಮತ್ತೊಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ ರೈತರೇ, ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣ ಎಂಬುದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಕೊಡಲಿ ಹಣ ಎಂಬುದು ಕೊಡಲಿ ಪ್ರತಿಯೊಂದು ರೈತರಿಗೂ ಕೊಡಲಿ ಬಿಡುಗಡೆ ಆಗಿರುವುದರಿಂದ ಹಂತ ಹಂತಗಳಾಗಿ ಉಳಿದ ರೈತರಿಗೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ PM ಕಿಸಾನ್ ಯೋಜನೆಯ ಇಲ್ಲಿ ಹಣ ಎಂಬುದು ಕೊಡಲಿ ಬಿಡುಗಡೆ ಆಗಿಲ್ಲ. ಹೌದು, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ 23ನೆಯ ಕಂತಿನ 2,000 ರೂಪಾಯಿ ಹಣದ ಬದಲಿಗೆ ಇಲ್ಲಿ 4,000 ರೂಪಾಯಿ ಹಣವನ್ನು ಪ್ರತಿಯೊಂದು ರೈತರಿಗೂ ಕೂಡ ಅಂದ್ರೆ ಈಗಲೂ ಕೊಡಲಿ ಕೆಲವು ರೈತರಿಗೆ ಈ ರೀತಿ 4,000 ರೂಪಾಯಿ ಹಣ ಅನ್ನೋದು ಕೊಡಲಿ ಪ್ರತಿಯೊಬ್ಬರಿಗೂ ಕೊಡಲಿ ಬಿಡುಗಡೆ ಆಗ್ತಾ ಇರುವಂತದ್ದು. ಹೌದು, ಯಾವ ರೈತರಿಗೆ ಇಲ್ಲಿ ಬಿಡುಗಡೆ ಆಗಿದೆ ಮತ್ತು ಯಾವ ಜಿಲ್ಲೆಯ ರೈತರಿಗೆ ಹಣ ಎಂಬುದು ಕೊಡಲಿ ಬಿಡುಗಡೆ ಆಗಿದೆ ಮತ್ತು ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ನಿಮಗೆ ಯಾವುದೇ ರೀತಿಯಾಗಿ ಕೊಡಲಿ ಗೊತ್ತಿರಲ್ಲ. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಜೊತೆಗೆ ಹಂತ ಹಂತಗಳಾಗಿ ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಇನ್ನೂ ತನಕ ಪಡೆದುಕೊಳ್ಳಲಾರದವರ ರೈತರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಜಾರಿಯಾಗಿರುವಂಥದ್ದು. ವೀಕ್ಷಕರೇ, ಹೌದು, ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಹಣವನ್ನು ಕೊಡಲಿ ಪಡೆದುಕೊಳ್ಳಲಾರದವರಿಗೂ ಕೂಡ ಯಾವಾಗ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೊಡಲಿ ಬಿಡುಗಡೆ ಆಗುತ್ತದೆ ಮತ್ತು ಅದೇ ರೀತಿಯಾಗಿ ಕೂಡ ಹಂತ ಹಂತಗಳಾಗಿ ಹಣ ಎಂಬುದು ಕೂಡ ಪ್ರತಿಯೊಂದು ರೈತರಿಗೂ ಕೊಡಲಿ ಬಿಡುಗಡೆ ಆಗ್ತಾ ಇರುವುದರಿಂದ ಇವತ್ತು ಕೂಡ ಒಂದಿಷ್ಟು ರೈತರಿಗೂ ಕೂಡ ಅಂದರೆ ಒಂದಿಷ್ಟು ಜಿಲ್ಲೆಗಳು ಕೊಡಲಿ ಮೊದಲನೇ ಪಟ್ಟಿಯಲ್ಲಿ ಇರುವ ಕಾರಣದಿಂದ ಆ ಪಟ್ಟಿಯಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಕೂಡ ನಾವು ತಪ್ಪದೆ ಹಣ ಎಂಬುದು ಕೊಡಲಿ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಹೌದು, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ, ಏನಿಲ್ಲ, ಏನು ಸುದ್ದಿ ಮತ್ತು ನಾವು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು. ಹೌದು, ಅದಕ್ಕಿಂತ ಮುಂಚೆ ಇಲ್ಲಿ ರೈತರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಯಾಕೆಂದರೆ ನಾವು ಪ್ರತಿಯೊಂದು ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಮತ್ತು ಅಪ್ಡೇಟ್ಗಳನ್ನು ಕೊಡಲಿ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ನಾವು ಒಂದು ವಿಡಿಯೋನ ಮಾಡಲು ಅದರದೇ ಆದಂಥ ಶ್ರಮ ಅನ್ನೋದು ಕೊಡಲಿ ಇದ್ದೇ ಇರುತ್ತದೆ. ಅದಕ್ಕಾಗಿ ನಿಮ್ಮಿಂದ ಬಯಸೋದು ನಾವು ಒಂದೇ ಒಂದು ಲೈಕ್ ವೀಕ್ಷಕರೇ. ಅದಕ್ಕಾಗಿ ಈ ಒಂದು ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡುವುದರ ಜೊತೆಗೆ ಖಂಡಿತವಾಗಿಯೂ ಕೂಡ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ನಮಗೆ ತಪ್ಪದೆ ತಿಳಿಸಬೇಕು. ಹಾಗಿದ್ರೆ ಬನ್ನಿ ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ಎಷ್ಟಕ್ಕೆ ಬನ್ನಿ, ಲೆಟ್ಸ್ ಬಿಗಿನ್ ಸ್ಟಾರ್ಟ್ ದ ವಿಡಿಯೋ. ಹೌದು, ಹಂತ ಹಂತಗಳಾಗಿ ಈಗಾಗಲೇ ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ 14.21 ಲಕ್ಷ ರೈತರಿಗೆ ಈಗಾಗಲೇ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೊಡಲಿ ಎಷ್ಟು ಅಂದರೆ 5,613 ಕೋಟಿ ಹಣವನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರವು ಬೆಳೆ ಹಾನಿ ಪರಿಹಾರ ಹಣಕ್ಕಾಗಿ ಇಷ್ಟು ಅಮೌಂಟನ್ನು ಕೊಡಲಿ ಈಗಾಗಲೇ ಮಂಜೂರು ಮಾಡಿ ಸ್ಟೇಜರಿಗೆ ಬಿಡುಗಡೆ ಮಾಡಿರುವಂಥದ್ದು. ಆ ಒಂದು ಕಾರಣದಿಂದ ಸ್ಟೇಜರಿಗೆ ಹಣ ಈಗಾಗಲೇ ಬಿಡುಗಡೆ ಆಗಿರುವುದರಿಂದ ಸ್ಟೇಜರಿಯಿಂದ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣವನ್ನು ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ಇಲ್ಲಿ ಬಹಳಷ್ಟು ರೈತರು ಕೂಡಲಿ ಕೇಳ್ತಾ ಇರ್ತಾರೆ. ಹೌದು, ಹಂತ ಹಂತಗಳಾಗಿ ಹಣ ಎಂಬುದು ಕೊಡಲಿ ಪ್ರತಿಯೊಂದು ರೈತರಿಗೂ ಕೊಡಲಿ ಬಿಡುಗಡೆ ಆಗಬೇಕಾದರೆ ನೋಡಿ ವೀಕ್ಷಕರೇ, ಅದರದೇ ಆದಂಥ ಈ 2 ರೂಲ್ಸ್ಗಳನ್ನು ಕೂಡ ಪ್ರತಿಯೊಂದು ರೈತರು ಕೂಡಲಿ ತಪ್ಪದೆ ಪಾಲಿಸಬೇಕು. ಹೌದು, ಯಾವ ರೂಲ್ಸ್ಗಳಂತೂ ಅಲ್ಲಿ ಅವನ್ನು ಕೂಡಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಜೊತೆಗೆ ಹಂತ ಹಂತಗಳಾಗಿ ಮತ್ತು ಪ್ರೆಸೆಂಟ್ ಆಗಿ ಹಣ ಎಂಬುದು ಕೊಡಲಿ ಬಿಡುಗಡೆ ಆಗ್ತಾ ಇರುವುದರಿಂದ ವೀಕ್ಷಕರೇ, ತಪ್ಪದೆ ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ನೀವು ನಮಗೆ ತಪ್ಪದೆ ತಿಳಿಸಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ತಪ್ಪದೆ ಖಂಡಿತವಾಗಿಯೂ ಕೂಡ ಒಂದಿಷ್ಟು ಜಿಲ್ಲೆಗಳು ಕೂಡಲಿ ಕೊಟ್ಟಿರುವುದರಿಂದ ಮೊದಲಿಗೆ ನಾವು ಜಿಲ್ಲೆಗಳ ಬಗ್ಗೆನೂ ಕೂಡಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲಿ ಈ 1-2 ಚಿಕ್ಕ ರೂಲ್ಸ್ಗಳು ಅಂತ ಹೇಳಿರುವ ಪ್ರಕಾರ ಯಾವ ರೂಲ್ಸ್ಗಳು ಅಂತ ಇಲ್ಲಿ ಕೊನೆಯಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಿದ್ರೆ ಬನ್ನಿ ಸ್ವಲ್ಪ ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ವೀಕ್ಷಕರೇ, ಹೌದು, ಜಿಲ್ಲೆಗಳನ್ನು ಕೂಡಲಿ ನೋಡ್ತಾ ಹೋದರೆ ಹೌದು, ಅಂದಾಜಾಗಿ 18-19 ಜಿಲ್ಲೆಗಳು ಕೂಡಲಿ ಕೊಟ್ಟಿರುವುದರಿಂದ ಈ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೆ ಮಾತ್ರ ನೇರವಾಗಿ ಬೆಳೆ ಹಾನಿ ಪರಿಹಾರ ಹಣ ಅನ್ನೋದು ಕೂಡ ಬಿಡುಗಡೆ ಆಗ್ತಾ ಇರುವಂಥದ್ದು. ಹಾಗಿದ್ರೆ ಬನ್ನಿ ಜಿಲ್ಲೆಗಳನ್ನು ಕೂಡಲಿ ನೋಡ್ತಾ ಹೋದರೆ ನೋಡಿ, ಮಂಗಳೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಉಡುಪಿ ಜಿಲ್ಲೆ, ಧಾರವಾಡ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ,
ಹಾಸನ ಜಿಲ್ಲೆ, ಕೋಲಾರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಮೈಸೂರು ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ಅಂದರೆ ಗುಲ್ಬರ್ಗ ಜಿಲ್ಲೆ ಮತ್ತು ಇಲ್ಲಿ ಯಾದಗಿರಿ ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಮತ್ತು ಕೊನೆಯದಾಗಿ ರಾಯಚೂರು ಜಿಲ್ಲೆ. ಹೌದು ವೀಕ್ಷಕರೇ, ಇಷ್ಟು ಜಿಲ್ಲೆಗಳು ಅಂದರೆ ಉತ್ತರ ಕರ್ನಾಟಕದ ಕಡೆ ಇರುವಂಥ ಒಂದಿಷ್ಟು ಜಿಲ್ಲೆಗಳು ಇರುವ ಪೈಕಿ ಮತ್ತು ಅದೇ ರೀತಿಯಾಗಿ ಕೂಡ ದಕ್ಷಿಣ ಕರ್ನಾಟಕದ ಕಡೆನೂ ಕೂಡ ಇರುವಂಥ ಒಂದಿಷ್ಟು ಜಿಲ್ಲೆಗಳಿಗೂ ಕೂಡ ನೇರವಾಗಿ ಇಲ್ಲಿ ಬೆಳೆಹಾನಿ ಪರಿಹಾರ ಹಣವನ್ನು ರೈತರ ಖಾತೆಗಳಿಗೆ ಅಂದರೆ ಉಳಿದ ರೈತರ ಖಾತೆಗಳಿಗೆ ಈಗಾಗಲೇ ಇಲ್ಲಿ ಬೆಳೆಹಾನಿ ಪರಿಹಾರ ಹಣ ಅನ್ನೋದು ಕೂಡ ಪ್ರತಿಯೊಂದು ರೈತರಿಗೂ ಕೂಡ ಬಿಡುಗಡೆ ಆಗಿರುವಂಥದ್ದು. ಹಾಗಿದ್ದರೆ ಇಲ್ಲಿ ಈ ಜಿಲ್ಲೆಗಳ ಬಗ್ಗೆ ಆಯಿತು. ಹಾಗಿದ್ದರೆ ಈ ಒಂದೆರಡು ಚಿಕ್ಕ ಕೆಲಸಗಳನ್ನು ಪ್ರತಿಯೊಂದು ರೈತರು ಕೂಡ ತಪ್ಪದೆ ಮಾಡಿದರೆ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ತಪ್ಪದೆ ಬೆಳೆಹಾನಿ ಪರಿಹಾರ ಹಣ ಅನ್ನೋದು ಕೂಡ ಪ್ರತಿಯೊಂದು ರೈತರಿಗೂ ಕೂಡ ತಪ್ಪದೆ ಬಿಡುಗಡೆ ಆಗ್ತಾ ಇರುತ್ತದೆ. ಹಾಗಿದ್ರೆ ಬನ್ನಿ ಯಾವ ರೂಲ್ಸ್ಗಳು ಅಂತಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಏನಿಲ್ಲ ವೀಕ್ಷಕರೇ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಹೌದು, ತಪ್ಪದೆ ನಿಮ್ಮ ತಾಲೂಕಿನಲ್ಲಿ ಇರುವಂತಹ ರೈತ ಸಂಪರ್ಕ ಕೇಂದ್ರ ಇಲ್ಲವಾದರೆ ಇಲ್ಲಿ ಕೃಷಿ ಇಲಾಖೆ, ಹೌದು ಇವು ಎರಡರಲ್ಲಿ ಒಂದು ಅಂತ ಇಲ್ಲಿ ಇದ್ದೇ ಇರುತ್ತದೆ. ಖಂಡಿತವಾಗಿಯೂ ಕೂಡ ಅಲ್ಲಿ ನೀವು ಒಂದು ಸಲ ಭೇಟಿ ನೀಡಿ ನಿಮ್ಮ ಹೊಲದ ಜಮೀನಿನ ಉತಾರಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ತೆಗೆದುಕೊಂಡು ತಪ್ಪದೆ FID ಕೂಡ ತಪ್ಪದೆ ಮಾಡಿಸಿದ್ದೀರಾ ಇಲ್ವಾ ಅಂತ ಒಂದು ಸಲ ನೀವು ತಪ್ಪದೆ ಅಲ್ಲಿ ಹೋಗಿ ತಪ್ಪದೆ ಪರಿಶೀಲಿಸಬೇಕು. ಹೌದು ವೀಕ್ಷಕರೇ, FID ಕೂಡ ತಪ್ಪದೆ ಮಾಡಿಸಿದರೆ ನಿಮ್ಮ ಖಾತೆಗಳಿಗೆ ಇಲ್ಲಿ ಬೆಳೆಹಾನಿ ಪರಿಹಾರ ಹಣ ಅನ್ನೋದು ತಪ್ಪದೆ ಬಿಡುಗಡೆ ಆಗ್ತಾ ಇರುತ್ತದೆ. ಹೌದು ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ಹೇಳ್ತಾ ಇದ್ದೀನಿ, ತಪ್ಪದೆ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿಯೊಂದು ರೈತರು ಕೂಡ ಮಾಡಲೇಬೇಕು. ಇಲ್ಲಿ ಅವರು ಇವರು ಅಂತಲ್ಲ, ಖಂಡಿತವಾಗಿಯೂ ಕೂಡ ಇನ್ನೂ ತನಕ ಇಲ್ಲಿ ಬೆಳೆಹಾನಿ ಪರಿಹಾರ ಹಣವನ್ನು ಪಡೆದುಕೊಳ್ಳಲಾರದವರ ರೈತರಿಗೆ ಈ ಒಂದು ಮಾಹಿತಿ ತಪ್ಪದೆ ಗೊತ್ತಿರಬೇಕು. ಹೌದು ವೀಕ್ಷಕರೇ, ಈಗಾಗಲೇ 5,700 ಕೋಟಿ ಹಣವನ್ನು ಈಗಾಗಲೇ ಬೆಳೆ ಪರಿಹಾರ ಹಣಕ್ಕಾಗಿ ಇಷ್ಟು ರೂಪಾಯಿ ಹಣವನ್ನು ಕೊಡಲಿ ಸ್ಟೇಜರಿಗೆ ಬಿಡುಗಡೆ ಮಾಡಿರುವ ಸರ್ಕಾರ ಹಂತ ಹಂತಗಳಾಗಿ ಈಗಾಗಲೇ ದಿನಕ್ಕೆ ಇಲ್ಲಿ 500ರಿಂದ 1,000 ರೈತರಿಗೂ ಕೂಡ ತಪ್ಪದೇ ಹಣ ಅನ್ನೋದು ಕೊಡಲಿ ಬಿಡುಗಡೆ ಆಗ್ತಾ ಇರುವಂಥದ್ದು. ಲೈವ್ ಪ್ರೂಫ್ ಆಗಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವ CM ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ಕಂದಾಯ ಇಲಾಖೆಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ತಪ್ಪದೆ ಖಂಡಿತವಾಗಿಯೂ ಕೂಡ ಬೆಳೆ ಹಾನಿ ಪರಿಹಾರ ಹಣವನ್ನು ಇನ್ನೂ ಪೆಂಡಿಂಗ್ ಇರುವುದರಿಂದ ಹಂತ ಹಂತಗಳಾಗಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ನೇರವಾಗಿ ನಾವು ತಪ್ಪದೆ ಹಣ ಎಂಬುದು ಕೊಡಲಿ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಅದಕ್ಕಾಗಿ ತಪ್ಪದೆ ನೀವು ಇನ್ನೊಂದು ಚಿಕ್ಕ ಕೆಲಸ ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾಡಲೇಬೇಕು. ಹೌದು, ಯಾವ ಚಿಕ್ಕ ಕೆಲಸ ಅಂತ ನೀವು ಕೇಳ್ತಾ ಇದ್ರೆ ನೋಡಿ, ನಿಮ್ಮ ಬ್ಯಾಂಕಿಗೆ ನೀವು ಒಂದು ಸಲ ಭೇಟಿ ನೀಡಿ ನಿಮ್ಮ ಪಾಸ್ಬುಕ್ ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ತಪ್ಪದೆ ಸೀಡಿಂಗ್ ಮಾಡಿಸಿದ್ದೀರಾ ಇಲ್ಲವಾ ಅಂತ ಒಂದು ಸಲ ನೀವು ತಪ್ಪದೆ ಪರಿಶೀಲಿಸಬೇಕು. ಏಕೆಂದರೆ ಪ್ರತಿಯೊಂದು ರೈತರು ಕೂಡ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಈ ಕೆಲಸಗಳನ್ನು ಯಾವುದೇ ರೀತಿಯಾಗಿಯೂ ಕೂಡ ಅವರು ಮಾಡಲ್ಲ. ಅದಕ್ಕಾಗಿ NPCI ಮ್ಯಾಪಿಂಗ್ ಕೂಡ ಆಗಿರಬೇಕು ಮತ್ತು ಸೀಡಿಂಗ್ ಅಂದರೂ ಒಂದೇ ಮತ್ತು ಎಲ್ಲ ರೀತಿಯಾಗಿಯೂ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನು ಪ್ರತಿಯೊಂದು ರೈತರು ಕೂಡ ಇಲ್ಲಿ ತಪ್ಪದೆ ಮಾಡಿದರೆ ನೀವು ತಪ್ಪದೆ ಬೆಳೆಹಾನಿ ಪರಿಹಾರ ಹಣ ಅಷ್ಟೇ ಅಲ್ಲ, ಉಳಿದ ಪ್ರತಿಯೊಂದು ಯೋಜನೆಯ ಹಣವನ್ನು ಕೂಡ ನೀವು ತಪ್ಪದೆ ಪಡೆದುಕೊಳ್ಳುತ್ತಾ ಹೋಗುತ್ತೀರಿ. ಹೌದು ವೀಕ್ಷಕರೇ, ಇದಾಗಿತ್ತು ಬೆಳೆಹಾನಿ ಪರಿಹಾರ ಹಣದ ಬಗ್ಗೆ ಈ ದಿನದ ಒಂದು ಮಾಹಿತಿ. ನೋಡಿ ವೀಕ್ಷಕರೇ, ಇದಿಷ್ಟು ಈ ದಿನದ ಮಾಹಿತಿ ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಕೂಡ ಇಲ್ಲಿ PM ಕಿಸಾನ್ ಯೋಜನೆಯ 22ನೆಯ ಕಂತಿನ ಬಂದುಬಿಟ್ಟು ಈಗಾಗಲೇ ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವುದರಿಂದ 23ನೆಯ ಕಂತಿನ 2,000 ರೂಪಾಯಿ ಹಣ ಅನ್ನೋದು ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ನೀವು ಅದನ್ನು ಕೂಡ ತಪ್ಪದೆ ನಮಗೆ ತಿಳಿಸಬೇಕು. ಹೌದು ವೀಕ್ಷಕರೇ, ಯಾರು ನಾನು ತಿಳಿಸ್ಬೇಕಲ್ವಾ, ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿರುವಂತಹ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ವೀಕ್ಷಕರೇ. ಹೌದು, ಇದಾಗಿತ್ತು ಈ ದಿನದ ಮಾಹಿತಿ ಮತ್ತು ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮಗೆ ತಪ್ಪದೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸುವುದರ ಜೊತೆಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಹೌದು ವೀಕ್ಷಕರೇ, ನಾವು ಏನಾದರೂ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ.